ರಂಗ ನಟರಾಗೋಕ್ಕೆ ಅಥವಾ ಯಾವುದೇ ನಟರಾಗೋಕ್ಕೆ ಕೆಲವು ಅರ್ಹತೆಗಳು, ಯೋಗ್ಯತೆಗಳು ಮತ್ತು ಅವರ ಸಾಮರ್ಥ್ಯದ ಬಗ್ಗೆ ಕೆಲವು ಮಾನದಂಡಗಳು ಇರುತ್ತೆ. ಹೀಗಿರುವಾಗ ನಮಗೆ ತರಬೇತಿ ಕೊಡುವಾಗ ಭಾಷೆ, ಭಾವ, ಅದರ ಅಭಿವ್ಯಕ್ತಿ ಮತ್ತು ಒಂದು ಪಾತ್ರವನ್ನು ಗ್ರಹಿಸುವ ರೀತಿ, ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವ ರೀತಿ, ನಿರ್ದೇಶಕ ಒಂದು ಪಾತ್ರವನ್ನು ಕಟ್ಟಿಕೊಡ್ತಾನೆ, ಹೀಗೆ ಅಭಿವ್ಯಕ್ತಿಸಬೇಕು ಅಂತ ದಾರಿಗಳನ್ನು ಕಾಣಿಸಿಕೊಡ್ತಾನೆ. ಆದರೆ ನಟ ತನ್ನ ಸ್ವಯಂ ಶಕ್ತಿಯಿಂದ ಸ್ವಸಾಮರ್ಥ್ಯದಿಂದ ಅದನ್ನು ರೂಢಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಮತ್ತು ಪ್ರೇಕ್ಷಕ ಮತ್ತು ನಟನ ನಡುವಿನ ಅನುಸಂಧಾನದಲ್ಲಿ ಅವನದನ್ನು ಹೇಗೆ ಪ್ರೇಕ್ಷಕನ ಮನಸ್ಸಿಗೆ ಮುಟ್ಟಿಸ್ತಾನೆ ಇತ್ಯಾದಿ ಸವಾಲುಗಳಿರುತ್ತೆ. ಈ ಪೀಠಿಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊನ್ನೆ ನಟನಾ ರಂಗಶಾಲೆಯಲ್ಲಿ ಕಣಿವೆಯ ಹಾಡು ಅಂತ ನಾಟಕ ನೋಡಿದ್ವಿ ನಾವೆಲ್ಲರೂ ಕೂತ್ಕೊಂಡು. ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ದಿಶಾ ರಮೇಶ್, ಮಂಡ್ಯ ರಮೇಶ್ ಅವರ ಮಗಳು ಅಭಿನಯಿಸಿದರು. ಇರೋದೇ 2 ಪಾತ್ರ, ಅದರಲ್ಲಿ ಇನ್ನೊಂದು ಪಾತ್ರವನ್ನು ಮೇಘ ಸಮೀರನ್ ಅವರು ಅಭಿನಯಿಸಿದರು. ಇಬ್ಬರು ಅದ್ಭುತ ನಟರು, 2 ಮಾತಿಲ್ಲ. ಭಾಷೆ ಆಗಿರ್ಬೋದು, ಭಾವವಾಗಿರ್ಬೋದು, ಅವರ ಆಂಗಿಕವಾಗಿರಬಹುದು ಮತ್ತು ವೇದಿಕೆಯಲ್ಲಿ ಅವರ ಒಂದು ಪ್ರೆಸೆನ್ಸ್ ಅಂತ ಏನು ಹೇಳ್ತೀವಿ, ತುಂಬ ಶ್ರೀಮಂತವಾಗಿತ್ತು. ತುಂಬ ಚೆನ್ನಾಗಿ ಪ್ರೇಕ್ಷಕರನ್ನು ಇಬ್ಬರೇ ನಟರು 1.5 ಗಂಟೆಗಳ ಕಾಲ ಹಿಡಿದಿಟ್ಟಿದ್ರು. ದಿಶಾ ನನಗೆ ಯಾಕೆ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ಲು ಅಂದರೆ, ಒಂದು ಸ್ಫುರದ್ರೂಪಿ ಮಗು, ಅದ್ಭುತವಾದ ಭಾಷೆ ಇದೆ, ಅದ್ಭುತ ಗಾಯಕಿ, ನಿಮಗೆ ಭರವಸೆಯ ನಟಿ ಕನ್ನಡ ರಂಗಭೂಮಿಗೆ. ಅಷ್ಟು ಎಲ್ಲ ಸಾಮರ್ಥ್ಯಗಳನ್ನು ಒಂದು ಪ್ಯಾಕೇಜ್ ಅಂತಾರಲ್ಲ ಆ ಥರ. ಇವಾಗಿನ ಯುವ ಪೀಳಿಗೆಯಲ್ಲಿ ಇಷ್ಟು ಒಂಥರ ನಿಷ್ಠುರವಾಗಿ ರಂಗಭೂಮಿಗೆ ತನ್ನನ್ನು ತೊಡಗಿಸ್ಕೊಂಡು ಅದ್ಭುತವಾದ ಗಾಯಕಿಯೂ ಆಗಿ ಅಭಿನೇತ್ರಿಯೂ ಆಗಿ ಮತ್ತು ಅವಳು ಪಾತ್ರನ ಅಭಿನಯಿಸ್ತಿದ್ರೆ, ನನಗೆ ಗೊತ್ತು ನಾನೊಬ್ಬ ನಟಿ, ನಾನೊಬ್ಬ ನಿರ್ದೇಶಕಿ, ಅಲ್ಲಿ ಮಂಚದ ಮೇಲೆ ನಡೀತಾ ಇದೆ ನಾಟಕ ಅನ್ನೋದು ಗೊತ್ತು, ಅವಳು ಅಭಿನಯಿಸ್ತಿದ್ದಾಳೆ ಅನ್ನೋದು ಗೊತ್ತು, ನಾಟಕದ ಕಥೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ನಾನು ಆ ಒಂದು ಪಾತ್ರದ ಭಾವಕೋಶದಲ್ಲಿ ನಾನು ಮುಳುಗಿ ಹೋಗಿದ್ದೆ. ಅಂದರೆ ಅವಳು ಪಾತ್ರಧಾರಿ ಬೇರೆ, ಪಾತ್ರ ಬೇರೆ ಅಲ್ಲದ ಒಂದು ಇದನ್ನು ಅಲ್ಲಿ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡಿದ್ಲು ದಿಶಾ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಇಬ್ಬರು ಕಲಾವಿದರ ಒಂದು ಶ್ರೇಷ್ಠ ಕಲಾಕೃತಿ ದಿಶಾ. ಮಂಡ್ಯ ರಮೇಶ್ ಅವರು ಹಾಗೂ ಸರೋಜಾ ಅವರು, ಅವರ ಮಗಳು ದಿಶಾ, ಆ ತಂದೆ ತಾಯಿಯ ಇಬ್ಬರ ಆ ಕಲಾ ಪ್ರೌಢಿಮೆಯನ್ನು, ಆ ಕಲಾ ಸಾಮರ್ಥ್ಯವನ್ನು ತನ್ನೊಳಗೆ ಆವಿರ್ಭವಿಸಿಕೊಂಡು ಬೆಳೀತಾ ಇರುವಂಥ ಒಂದು ಅದ್ಭುತವಾದ ಮಗು. ದಿಶಾ, ನಿನ್ನ ಭವಿಷ್ಯ ಉಜ್ವಲವಾಗಿರಲಿ, ನಿನಗೆ ಉತ್ತಮವಾದ ಅವಕಾಶಗಳು ಸಿಗಲಿ, ಒಳ್ಳೊಳ್ಳೆ ಪಾತ್ರಗಳನ್ನು ನಿಭಾಯಿಸುವ ನಿನ್ನ ಸಾಮರ್ಥ್ಯಕ್ಕೆ ಸವಾಲುಗಳು ಸಿಗಲಿ ಅಂತ ಹೇಳ್ತಾ ನಿನಗೆ ಒಳ್ಳೆಯದನ್ನು ಹಾರೈಸ್ತೀನಿ ಮಗು. ನಿನಗೆ ಒಳ್ಳೆಯದಾಗಲಿ.